ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಗ್ಯಾರಂಟಿಗಳಿಗೆ 60,000 ಕೋಟಿ, ಕಮಿಟಿಗಳಿಗೆ 60 ಕೋಟಿ. ಇದು 2023 ಜೂನ್ನಿಂದ ಕರ್ನಾಟಕವನ್ನು ಆಳ್ತಾ ಬಂದಿರೋ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಹೊಸ ಆರ್ಥಿಕ ನೀತಿ. 5 ಗ್ಯಾರಂಟಿ ಯೋಜನೆಗಳನ್ನು ಆಧರಿಸಿದ ಈ ಆರ್ಥಿಕ ವ್ಯವಸ್ಥೆಯಲ್ಲಿ 4,000 ಮಂದಿ ನಿರುದ್ಯೋಗಿ ಕಾಂಗ್ರೆಸ್ಸಿಗರಿಗೆ ಉದ್ಯೋಗ ನೀಡಿಕೆ. ಅಂದ್ರೆ ಇವರು ಅನುಷ್ಠಾನಗೊಳಿಸ್ತಾ ಬಂದಿರೋ 5 ಗ್ಯಾರಂಟಿ ಯೋಜನೆಗಳ ಉಸ್ತುವಾರಿಗೋಸ್ಕರ ಸುಮಾರು 4,000 ಮಂದಿ ನಿರುದ್ಯೋಗಿ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರುಗಳಿಗೆ ಕಾಯಂ ಉದ್ಯೋಗದ ವ್ಯವಸ್ಥೆ. ಅಂದ್ರೆ ಈ ಸರ್ಕಾರ ಅಧಿಕಾರದಲ್ಲಿ ಇರೋಷ್ಟು ದಿನ ಈ ಮಾನಿಟರಿಂಗ್ ಕಮಿಟಿಗಳು, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಈ ನಿರ್ವಹಣಾ ಸಮಿತಿಗಳು, ಉಸ್ತುವಾರಿ ಸಮಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ವಿವಿಧ ವೇತನ ಶ್ರೇಣಿಗಳ ವ್ಯವಸ್ಥೆ. ಈಗಾಗಲೇ ಸರ್ಕಾರ ಈ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದರ ಪರಿಣಾಮವಾಗಿ ಸುಮಾರು 60,000 ಕೋಟಿ ಹೆಚ್ಚುವರಿ ಖರ್ಚನ್ನ ನಿರ್ವಹಿಸಬೇಕಾಗಿದೆ ಅಂತಂದ್ಬಿಟ್ಟು ಒಳಗೆ ಗೊಣಗಾಡ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ. ಶಾಸಕರೆಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ನೀವು ₹1 ಕೊಡ್ತಾ ಇಲ್ಲ, ನಾವು ಮತದಾರರಿಗೆ ಹೇಗೆ ಮುಖ ತೋರಿಸೋದು ಅಂತ ಶಾಸಕರು ಕೂಡ ಇವತ್ತು ಅಲವತ್ಕೊಳ್ತಾ ಇದ್ದಾಗ ಕರ್ನಾಟಕ ಸರ್ಕಾರಕ್ಕೆ ಅದು ಯಾವುದರ ಪರಿವೇ ಇಲ್ಲ. ಯಾಕೆಂತಂದ್ರೆ ಈಗ 3 ವರ್ಷಗಳ ಹಿಂದೆ ಆವತ್ತೇ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಮತ್ತು ಹಾಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ಬಿಜೆಪಿ ಮತ್ತು RSS ರೀತಿಯಲ್ಲಿ ಒಂದು ಕೇಡರ್ ಬೇಸ್ಡ್ ಪಕ್ಷವನ್ನಾಗಿ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ರು. ಇದೀಗ ಆ ಕೇಡರ್ಗಳನ್ನ ಸೃಷ್ಟಿ ಮಾಡೋದಕ್ಕೂ ಕೂಡ ಸರ್ಕಾರಿ ಖಜಾನೆಯ ಹಣವನ್ನೇ ಖಾಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸುಮಾರು 4,23,00,000 ಮಂದಿಗೆ, ಬಡವರಿಗೆ ಇವರ 5 ಗ್ಯಾರಂಟಿ ಯೋಜನೆಗಳ ಲಾಭ ತಲುಪಬೇಕಾಗಿತ್ತು. ಹೌದು, 4,23,00,000 ಮಂದಿ ಫಲಾನುಭವಿಗಳಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ 4,000 ಮಂದಿ ವಿವಿಧ ಶ್ರೇಣಿಯ ನಾಯಕರಿಗೂ ಕೂಡ ಇಲ್ಲಿ ಫಲಾನುಭವಿಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಪಕ್ಷಕ್ಕೆ ನಿಷ್ಠರಾಗಿರ್ಬೇಕು, ತಮಗೆ MLA ಮಾಡ್ಲಿಲ್ಲ, MLC ಮಾಡ್ಲಿಲ್ಲ, MP ಮಾಡ್ಲಿಲ್ಲ ಅನ್ನೋ ಅತೃಪ್ತ ಭಾವದಿಂದ ಸರ್ಕಾರವನ್ನು ಎಲ್ಲಿ ಬೀಳಿಸ್ಬಿಟ್ಟಾರೋ ಅನ್ನೋ ಭಯದಿಂದ ಅವ್ರಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಇವ್ರ ಪ್ರಕಾರ ಈ ಹೊಸ ವ್ಯವಸ್ಥೆ, ಈ ನಿರ್ವಹಣಾ ಕಮಿಟಿಗಳು, ಮಾನಿಟರಿಂಗ್ ಕಮಿಟಿಗಳು ರಾಜ್ಯ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷ, 5 ಉಪಾಧ್ಯಕ್ಷರು ಮತ್ತು 31 ಮಂದಿ ಸಮಿತಿ ಸದಸ್ಯರುಗಳು, ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ ಮತ್ತು 21 ಮಂದಿ ಸಮಿತಿ ಸದಸ್ಯರುಗಳು, ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಕೂಡ ಒಬ್ಬ ಅಧ್ಯಕ್ಷ, ಉಪಾಧ್ಯಕ್ಷ, ಸುಮಾರು 11 ಜನ ಸಮಿತಿ ಸದಸ್ಯರುಗಳು. ಇವರೆಲ್ಲ ಮಾನಿಟರ್ ಮಾಡೋದಾದ್ರೆ ಈ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿರೋ ಸರ್ಕಾರಿ ಅಧಿಕಾರಿಗಳ ಕೆಲಸ ಏನು, ಸರ್ಕಾರಿ ನೌಕರರುಗಳ ಜವಾಬ್ದಾರಿ ಏನು, ಈ ಸರ್ಕಾರಿ ಖಜಾನೆಯ ಮೂಲಕವೇ ವಿತರಣೆ ಆಗ್ತಿರೋ ವಿವಿಧ ಯೋಜನೆಗಳಿಗಾಗಿ ಖರ್ಚಾಗ್ತಿರೋ ಹಣದ ನಿರ್ವಹಣೆ ಮತ್ತು ಉಸ್ತುವಾರಿಯನ್ನ ಆಯಾ ಇಲಾಖೆಗಳ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಮಾಡಬೇಕಾಗಿದ್ದ ಕೆಲಸವನ್ನ ಈ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಬಲ್ರು, ಈ ಕಾಂಗ್ರೆಸ್ ನಾಯಕರು ಏನ್ ಮಾಡಬಲ್ರು? ಇವರು ಒಂಥರ ಮಿನಿ ಮಂತ್ರಿಗಳ ತರ ಅವ್ರಿಗೆಲ್ಲ ಒಂದು ಸೌಲಭ್ಯವನ್ನ, ಅವ್ರಿಗೆ ವೇತನ, ಭತ್ತೆ ಮತ್ತು ಸಿಟ್ಟಿಂಗ್ ಫೀ ಇತ್ಯಾದಿ ವ್ಯವಸ್ಥೆಯನ್ನು ಮಾಡ್ಲಿಕ್ಕೋಸ್ಕರ 60 ಕೋಟಿ ರೂಪಾಯಿ ತಮ್ಮ ಬಜೆಟ್ ನಲ್ಲೇ 60 ಕೋಟಿ ರೂಪಾಯಿನಷ್ಟು ಮೊತ್ತವನ್ನ ಮೀಸಲಿರಿಸಿದ್ದಾರಂತೆ ಆರ್ಥಿಕ ಸಚಿವರು ಮತ್ತು ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು. ರಾಜ್ಯ ಮಟ್ಟದಲ್ಲಿ ಎಚ್.ಎಂ. ರೇವಣ್ಣವರು ಅಧ್ಯಕ್ಷರಾಗಿದ್ದಾರೆ ರಾಜ್ಯ ಮಟ್ಟದ ಈ ಮಾನಿಟರಿಂಗ್ ಕಮಿಟಿಗೆ. ಎಚ್.ಎಂ. ರೇವಣ್ಣ ಹೇಳಿ ಕೇಳಿ ಸಿದ್ದರಾಮಯ್ಯನವ್ರಿಗಿಂತ ಸೀನಿಯರ್, MLA ಗಿರಿಯಲ್ಲಿ ಅವರು ಸಿದ್ದರಾಮಯ್ಯನವ್ರಿಗಿಂತ ಸೀನಿಯರ್. ಅಂದ್ರೆ 1978 ಬ್ಯಾಚಿನ ಆ ಶಾಸಕ, 1978 ಅವ್ರಿಗೆ ಶಾಸಕಾಂಗದ ದೀಕ್ಷೆ ಸಿಕ್ಕಿದ್ದು ಸನ್ಮಾನ್ಯ ದೇವರಾಜ ಅರಸರ ಕೃಪಾ ಕಟಾಕ್ಷದಿಂದ. ಅವತ್ತಿನ ಸಾಮಾಜಿಕ ನ್ಯಾಯದ ರಾಜಕಾರಣದ ಪರ್ವದಲ್ಲಿ ಇಂಥವರೆಲ್ಲ ಎಚ್.ಎಂ. ರೇವಣ್ಣ, ರಮೇಶ್ ಕುಮಾರ್, ಮೋಟಮ್ಮ ಮುಂತಾದವರೆಲ್ಲ ಆರ್ಸ್ ಬಂದಿದ್ರು. ವೀರಣ್ಣ ಮತ್ತಿಕಟ್ಟಿ ಮುಂತಾದ ಹೆಸರುಗಳು ನೆನಪಾಗ್ತಾ ಇದ್ದಾವೆ. ಆ 78 ಬ್ಯಾಚಿನ MLA ಹಿರಿಯ ನಾಯಕ ಎಚ್.ಎಂ. ರೇವಣ್ಣ ಅಧ್ಯಕ್ಷರು, ಅವ್ರ ಕೈಯೊಳಗೆ 5 ಜನ ಉಪಾಧ್ಯಕ್ಷರು, ಅಧ್ಯಕ್ಷರಿಗೆ ಕ್ಯಾಬಿನೆಟ್ ಸಚಿವ ದರ್ಜೆಯ ಸ್ಥಾನಮಾನ, ಉಳಿದ 5 ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವರ ಸ್ಥಾನಮಾನ. ಕ್ಯಾಬಿನೆಟ್ ಸಚಿವರು ಮತ್ತು ರಾಜ್ಯ ಸಚಿವರ ವೇತನ, ಮಾಸಿಕ ವೇತನ, ಸಂಬಳ, ಸಾರಿಗೆ, ಭತ್ತೆ ಇತ್ಯಾದಿಗಳೆಲ್ಲ ಇವರಿಗೆ ಸವಲತ್ತುಗಳು ಸಿಗುತ್ತೆ. ಅವ್ರಿಗೆ ವಿಧಾನಸೌಧದಲ್ಲಿ ಒಂದು ಕಚೇರಿ ಸೌಲಭ್ಯವನ್ನು ಕೂಡ ಕಲ್ಪಿಸ್ತಾರೆ. ಅದೇ ರೀತಿ ಜಿಲ್ಲಾ ಮಟ್ಟದ ಅಧ್ಯಕ್ಷರಿಗೆ 40,000 ರೂಪಾಯಿ ಸಂಬಳ, ಉಪಾಧ್ಯಕ್ಷರಿಗೆ 20,000 ಸಂಬಳ ಮತ್ತು ಅವ್ರಿಗೆ ಸಿಟ್ಟಿಂಗ್ ಫೀ ಅಂತ 1,500 ರೂಪಾಯಿ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಇದುವರೆಗೂ ಈ ಗ್ಯಾರಂಟಿಗಳು ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ತಮ್ಮ ಸ್ವಂತ ಹಣವನ್ನ
ಖರ್ಚು ಮಾಡಿಬಿಟ್ಟು, ಅನಧಿಕೃತವಾಗಿ ಖರ್ಚು ಮಾಡಿಬಿಟ್ಟು ಓಟುಗಳನ್ನ ಖರೀದಿ ಮಾಡ್ತಾ ಇದ್ದು ರಾಜಕೀಯ ಪಕ್ಷಗಳು ಮತ್ತು ಅವುಗಳ ನಾಯಕರುಗಳು ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ಸ್ಥಾನ ಭದ್ರತೆಗೋಸ್ಕರ ಸರ್ಕಾರ ದಿವಾಳಿ ಆದ್ರೂ ಪರವಾಗಿಲ್ಲ, ನಮ್ಮ ವೋಟ್ ಬ್ಯಾಂಕ್ಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕನ್ನೋ ಕಾರಣದಿಂದ ಸರ್ಕಾರಿ ನಿಗಮಗಳನ್ನ ನಷ್ಟಕ್ಕೆ ದೂಡ್ಬಿಟ್ಟು ಈ ಗ್ಯಾರಂಟಿಗಳ ಅನುಷ್ಠಾನದ ಒಂದು ಪೈಪೋಟಿಗಳು ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಈ ಮಾದರಿ ಇಡೀ ದೇಶಾದ್ಯಂತ ಒಂದು ಸಾಂಕ್ರಾಮಿಕ ಪಿಡುಗಿನಂತ ಹರಡಿರುವಾಗ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳು ಕೂಡ ಈ ಪೈಪೋಟಿಯಲ್ಲಿ ಸರಳೇಬೇಕಾಗಿ ಬಂತು. ಯಾಕಂದ್ರೆ ಒಮ್ಮೆ ಯುದ್ಧ ಶುರು ಆದ್ಮೇಲೆ, ಚುನಾವಣಾ ಸಮರ ಶುರು ಆದ್ಮೇಲೆ ತಮ್ಮ ಶತ್ರು ಪಕ್ಷಗಳು ಏನ್ ಮಾಡ್ತಿದ್ದಾರೋ ಅದನ್ನ ನೋಡ್ತಾ ಕಣ್ಮುಚ್ಕೊಂಡು ಕೂತ್ಕೊಳಕ್ ಆಗಲ್ಲ. ಆಲ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಯುದ್ಧ ಮತ್ತು ಪ್ರೀತಿಯಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ. ನೈತಿಕ ಪ್ರಶ್ನೆಗಳು, ಆರ್ಥಿಕ ಶಿಸ್ತಿನ ಪ್ರಶ್ನೆಗಳು ಯಾವ ಕೂಡ ಈ ರಾಜಕೀಯ ನಾಯಕರಿಗೆ ಬಾಧಿಸೋದಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಈ ಸರ್ಕಾರಿ ಬೊಕ್ಕಸವನ್ನ, ಖಜಾನೆಯನ್ನ ಸುಂಬಿಸ್ತಿರೋ ತೆರಿಗೆದಾರರ ಬಗ್ಗೆ ಅವ್ರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅವ್ರು ಹೇಗಿದ್ರು ಮಿಡಲ್ ಕ್ಲಾಸ್ನವರು, ನಮ್ಗೇನು ಓಟ್ ಕೊಡಲ್ಲ, ಅವ್ರ ಓಟ್ ಬರುತ್ತೋ ಇಲ್ಲ ಗ್ಯಾರಂಟಿನೇ ಇಲ್ಲ. ಸೊ ಅವ್ರ ಓಟ್ಗಳು ಗ್ಯಾರಂಟಿ ಇಲ್ಲದೆ ಇದ್ಮೇಲೆ ಅವ್ರಿಗೆ ಗ್ಯಾರಂಟಿ ಕೊಡ್ಬೇಕು. ಎಲ್ಲಿ ನಮ್ಗೆ ಖಾತ್ರಿಯಾಗಿ ಓಟ್ ಕೊಡ್ತಾರ ಅವ್ರಿಗೆಲ್ರಿಗೂ ಗ್ಯಾರಂಟಿ ಯೋಜನೆಗಳ ಫಲ ಸಿಗಬೇಕು ಅನ್ನೋ ಧೋರಣೆ ಇವ್ರದ್ದು. ಸಾಲ ಮಾಡಿ ಆದ್ರೂ ಕೂಡ ಶಾವಿಗೆ ಪಾಯಸ ತಿನ್ಬೇಕು ಅನ್ನೋ ಆ ನಾಣ್ಣುಡಿಯಂತೆ ಸುಮಾರು 1.25 ಲಕ್ಷ ಕೋಟಿ ಹೆಚ್ಚುವರಿ ಸಾಲ ಮಾಡ್ಬಿಟ್ಟು ಇದನ್ನು ನಿರ್ವಹಿಸ್ಲಿಕ್ಕೆ ಹೊರಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರು ಇತ್ತೀಚಿನ ಬಜೆಟ್ ಘೋಷಣೆಗಳನ್ನು ನೋಡಿದಾಗಲೇ ಒಂಥರ ಬೆರಗಾಗೋ ರೀತಿಯಾಗಿದೆ ಯಾವ ರೀತಿ ಈ ಹೆಚ್ಚುವರಿ ಹೊರೆಯನ್ನು ನಿಭಾಯಿಸ್ತಾ ಇದ್ದಾರೆ. ಯಾಕಂತಂದ್ರೆ ಉಚಿತ ವಿದ್ಯುತ್ ಪೂರೈಕೆಯಿಂದಾಗಿ ವಿದ್ಯುತ್ ನಿಗಮಗಳು ನಿರಂತರ ನಷ್ಟದಲ್ಲಿ ಮುಳುಗಿವೆ. ಅದೇ ರೀತಿ ಉಚಿತ ಬಸ್ ಸಂಚಾರದಿಂದಾಗಿ, ಸರ್ಕಾರಿ ಬಸ್ ಸಂಚಾರ ಮಹಿಳೆಯರಿಗೆ, ಸಾರಿಗೆ ನಿಗಮಗಳು ಇನ್ನಷ್ಟು ನಷ್ಟವನ್ನ ಭರಿಸುವಂತಾಗಿದೆ. ಅವುಗಳ ಮೇಂಟೆನೆನ್ಸ್ಗೂ ಹಣವಿಲ್ಲದಂತಹ ಸ್ಥಿತಿ. ಅಲ್ಲಿರೋ ನೌಕರರಿಗೆ ಯಾರಿಗೂ ಕೂಡ ಅವ್ರ ನೌಕರಿ ಕಾಯಂ ಆಗೋ ಭರವಸೆನೆ ಹೊರಟೋಗ್ಬಿಟ್ಟಿದೆ. ಎಲ್ಲ ಗುತ್ತಿಗೆ ನೌಕರರ ಮೂಲಕ ಈ ನಿಗಮಗಳನ್ನು ನಿರ್ವಹಿಸಬೇಕಾದಂತಹ ಸ್ಥಿತಿ. ಅದೇ ರೀತಿ ಪದವೀಧರರು ಮತ್ತು ಡಿಪ್ಲೊಮಾದಾರರಿಗೆ ಸ್ಟೈಪೆಂಡ್ ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ಜನಕ್ಕೆ ತಲುಪ್ತಾ ಇದೆಯಲ್ಲ ಅದು ಗ್ಯಾರಂಟಿ ಇಲ್ಲ. ಆದ್ರೆ ಕಾಗದದ ಮೇಲೆ ಇವೆಲ್ಲ ಯೋಜನೆಗಳು ಅಸ್ತಿತ್ವದಲ್ಲಿದೆ. ಸೊ ಸರ್ಕಾರದ ಇಲಾಖೆಗಳು ಮತ್ತು ನಿಗಮಗಳಿಗೆ ನಷ್ಟವಾದ್ರೂ ಸರಿನೇ, ನಾವು ಅಧಿಕಾರದಲ್ಲಿ ಮುಂದುವರಿಬೇಕು. ಅಂದಹಾಗೆ ಇವರು ಈ ರೀತಿ ಗ್ಯಾರಂಟಿ ಕಾರ್ಯಕ್ರಮಗಳ ಮೂಲಕ ಬಡವರನ್ನು ಉದ್ಧಾರ ಮಾಡಿದಷ್ಟು ಇವುಗಳ ಅನುಷ್ಠಾನ ಮಾಡಿದ ರಾಜಕಾರಣ ಅದೇಗೆ ಕೋಟ್ಯಾಧಿಪತಿಗಳು ಆಗ್ತಾ ಹೊರಟಿದ್ದಾರೆ. ಅದ್ಯಾಗೆ ಅವರ ಕೌಟುಂಬಿಕ ಆದಾಯ ಮತ್ತು ಸಂಪತ್ತಿನ ಮೌಲ್ಯ ಜಾಸ್ತಿ ಆಗ್ತಾ ಹೊರಟಿದೆ. ಚುನಾವಣೆಯಿಂದ ಚುನಾವಣೆಗೆ ರಾಜಕಾರಣಿಗಳೇ ಶ್ರೀಮಂತರಾಗ್ತಾ ಹೋಗ್ತಿರೋದು ಹಾಗೆ ಆಯಕಟ್ಟಿನ ಜಾಗದಲ್ಲಿರೋ ಅಧಿಕಾರಿಗಳೇ ಹೇಗೆ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಬಡವರ ಸಂಖ್ಯೆ ಜಾಸ್ತಿ ಆದಷ್ಟು ಇವರ ಶ್ರೀಮಂತಿಕೆಯ ಗ್ಯಾರಂಟಿ, ಹೆಚ್ಚುವರಿ ಶ್ರೀಮಂತಿಕೆಯ ಗ್ಯಾರಂಟಿ ಇವರು ಸಿಗುತ್ತೆ ಅಂತ ಕಾಣುತ್ತೆ. ನೋಡಿ, ಇತ್ತೀಚೆಗೆ ಕರ್ನಾಟಕ ಮಾದರಿಯನ್ನು ಅನುಸರಿಸಿ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದ ನೆರೆಯ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಇಂಡಿಯಾ ಟುಡೇ ಸುದ್ದಿವಾಹಿನಿಯ ಸಂವಾದ ಸಮಾವೇಶದಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲದೆ ಈ ಗ್ಯಾರಂಟಿ ಯೋಜನೆಗಳಿಂದ ಆಗಿ ಅನುಭವಿಸಬೇಕಾದ ಪಾಡನ್ನ ವಿವರಿಸ್ಬಿಟ್ರು. ನನಗೆ ತಿಂಗಳಿಗೆ 18,500 ಕೋಟಿ ರೂಪಾಯಿ ವರದಾನ ಬರುತ್ತೆ, ಅದರಲ್ಲಿ 6,500 ಕೋಟಿ ಪಿಂಚಣಿ ಮತ್ತು ಸಂಬಳಕ್ಕೆ ಖರ್ಚು ಮಾಡ್ತವೆ, ಇನ್ನು 6,500 ಕೋಟಿಯನ್ನ ಸಾಲ ಮತ್ತು ಬಡ್ಡಿ ತೀರಿಸಲಿಕ್ಕೆ ಖರ್ಚು ಮಾಡ್ತವೆ. ಅಲ್ಲಿಗೆ 13,000 ಕೋಟಿ ಆಗೋಯ್ತು. ಮತ್ತು ನಾವು ಘೋಷಿಸಿರೋ 6 ಕರ್ನಾಟಕದಲ್ಲಿ ಐದಿದ್ರೆ ಅವರು 6 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಅದನ್ನು ನಿರ್ವಹಿಸ್ಲಿಕ್ಕೆ ಇನ್ನು 4,500 ಖರ್ಚು ಮಾಡ್ಬಿಟ್ರೆ ನನಗೆ ಅಭಿವೃದ್ಧಿಗೆ ಅಂತ ತಿಂಗಳಿಗೆ ಉಳಿಯೋದು ಬರೀ 1,000 ಕೋಟಿ ಮಾತ್ರ. ಇದ್ರ ಬಗ್ಗೆ ರಾಷ್ಟ್ರೀಯ ಚರ್ಚೆ ಆಗಬೇಕು ಅಂತ ಅವ್ರು ಹೇಳಿದ್ರು. ಇದೇ ರೀತಿ ಹುಂಬುತನ ಕೇಳಿದ ಬಿಜೆಪಿಯ ಮಹಾರಾಷ್ಟ್ರ ಸರ್ಕಾರ ಕೂಡ ಈಗ ಆಗ್ಲೇ ಆರಂಭದಲ್ಲಿನೇ ಗೊಣಗಾಟ ಶುರು ಮಾಡಿಬಿಟ್ಟಿದೆ. ಈ ಯೋಜನೆಗಳನ್ನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ಬಿಟ್ಟು ಮುಂದುವರಿತೇವೆ ಅಂತ ಹೇಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಆ ರೀತಿ ಇಲ್ಲ. ಈಗಾಗಲೇ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಅದಾದ್ಮೇಲೆ ಕೂಡ 5 ವರ್ಷ ನಾವೇ ಅಧಿಕಾರದಲ್ಲಿರ್ತೇವೆ ಅಂತ ಹೇಳ್ತಿರೋ ಸಿದ್ದರಾಮಯ್ಯನವರು ಆ ಫಿಸ್ಕಲ್ ಡಿಸಿಪ್ಲಿನ್ ಕಾಯ್ದೆ ಅನ್ನೋದು ಅಸ್ತಿತ್ವಕ್ಕೆ ಬಂದು ಆಗ್ಲೇ 25 ವರ್ಷ ಆಯ್ತು. ಅದನ್ನಾದ್ರೂ ಗೌರವಿಸ್ತಾ ಇದ್ದಾರಾ? ಇಲ್ಲ. ಯಾವುದೇ ಸಂವಿಧಾನಾತ್ಮಕ ಅನುಮೋದನೆ ಇಲ್ಲದಂತ ಈ 4,000 ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದೆ ಹಾಗೆ. ಯಾಕೆ ತೆರಿಗೆದಾರರು ಇವರೆಲ್ಲರನ್ನ ಸಾಕೋ ವೆಚ್ಚವನ್ನ, ಇವರ ಕೇಡರ್ಗಳನ್ನು ಸಾಕೋ ವೆಚ್ಚವನ್ನು ಕೂಡ ಅವರೇ ಭರಿಸ್ಬೇಕು? ಅವರು ತಮ್ಮನ್ನ RSS ಕೇಡರ್ಗಳಿಗೆ ಹೋಲಿಸ್ತಾರೆ. ಆ RSS ನ ಕಾರ್ಯಕರ್ತರುಗಳೆಲ್ಲ ಬೇರೆ ಮಟ್ಟದಲ್ಲಿ ತಮ್ಮ ಪಾಡಿಗೆ, ತಮ್ಮ ಹೊಟ್ಟೆ ಪಾಡಿಗೆ ಬೇರೆ ದಾರಿಯನ್ನು ನೋಡ್ಕೊಂಡ್ಬಿಟ್ಟು ಯಾವುದೇ ಅಧಿಕಾರದ ನಿರೀಕ್ಷೆ ಅಲ್ಲದೆ ವರ್ಷಗಟ್ಟಲೆ ಅನಾಮಿಕರಾಗಿ ಅವರ ಪಕ್ಷಕ್ಕೆ ಸಹಕಾರವನ್ನ ಕೊಡ್ತಾ ಬಂದಿದ್ದಾರೆ. ಬೂತ್ ಮಟ್ಟದಲ್ಲಿ ಪನ್ನಾ ಸಮಿತಿ ಅಂತ ಮಾಡ್ಕೊಂಡ್ಬಿಟ್ಟು ಬೇರೆ ಒಬ್ಬೊಬ್ಬ ಜವಾಬ್ದಾರಿ ನಿರ್ವಹಿಸ್ತಾ ಬರ್ತಾ ಇರ್ತಾನೆ. ಸರ್ಕಾರದಿಂದ ಯಾವುದೇ ನಿರೀಕ್ಷೆ ಇಲ್ಲದೆ, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅದ್ರ ಬದಲು ಇವರಲ್ಲಿ ಅವ್ರಿಗೆ ಸಂಬಳ ಕೊಟ್ಟು, ಭತ್ತೆ ಕೊಟ್ಟು, ಸಾರಿಗೆ ವ್ಯವಸ್ಥೆ ಮಾಡ್ಕೊಟ್ಟು, ಕಚೇರಿ ಕಟ್ಕೊಟ್ಬಿಟ್ಟು ಅವ್ರನ್ನ ಸಾಕ್ಲಿಕ್ಕೆ ಹೊರಟಿದ್ದಾರೆ. ಅತ್ಯಂತ ಅಪಾಯಕಾರಿಯಾದ ಬೆಳವಣಿಗೆ. ಸರ್ಕಾರದ ಮಟ್ಟದಲ್ಲಿ ಅನೇಕ ಲಕ್ಷಾಂತರ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿರುವಾಗ
ಈ ರೀತಿ ರಾಜಕೀಯ ಹುದ್ದೆಗಳನ್ನ ಸೃಷ್ಟಿ ಮಾಡಿಬಿಟ್ಟು ಮುಂದುವರಿತಿದಾರಲ್ಲ, ಇವ್ರು ಒಂದೇ ಒಂದು ಆರ್ಥಿಕ ಮಿತವ್ಯಯದ ಕ್ರಮವನ್ನ ಘೋಷಿಸಿದ್ದಾರ, ಒಂದೇ ಒಂದು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂತ ಒಂದು ಶಿಸ್ತನ್ನು ಪಾಲಿಸ್ತಾ ಇದ್ದಾರ? ಅದ್ಯಾವುದೂ ಇಲ್ಲ. ಯಾರ್ದು ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ ತೀರಾ ಸವಕಳಾಗಿರೋ ಆ ನಾನುಡಿಯನ್ನ ಪುನರುಚ್ಚಾರ ಮಾಡ್ತಾ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.